ಅನಿಸ್ತದೆ. ಇದನ್ನೆಲ್ಲ ನೋಡಿದ್ರೆ ತುಂಬ ಹೊಟ್ಟೆ ಉರಿತದೆ. ನಮ್ಮ ಆಗಿನ ಕಾಲದಲ್ಲಿ ಹಿಂದೂ ರಾಜರುಗಳು ಸಾಕಷ್ಟು ಶ್ರಮವಹಿಸಿ ತಮ್ಮ ರಾಜ್ಯದ ಸಂಪತ್ತಿನ ಸಾಕಷ್ಟು ದುಡ್ಡನ್ನು ದೇವಸ್ಥಾನಗಳ ಮೇಲೆ ಹಾಕಿ ದೇವ್ರ ಮೇಲೆ ತಮಗಿರುವಂಥ ಭಕ್ತಿನ ವ್ಯಕ್ತಪಡಿಸೋದಕ್ಕೆ ಸಂಪದ್ಭರಿತವಾಗಿ ಇಟ್ಟಿರ್ತಿದ್ರು. ಬಟ್ ಅನ್ಯ ಧರ್ಮೀಯ ರಾಜರುಗಳು ಅದನ್ನೆಲ್ಲ ಧ್ವಂಸ ಮಾಡಿ ಏನಂದರೆ ಧ್ವಂಸ ಮಾಡ್ತಿದ್ದಿದ್ದು ಯಾಕಂದರೆ ಅದನ್ನ ನೋಡಿದಾಗ ಅದು ಅವ್ರಿಗೆ ಅರ್ಥ ಆಗಬೇಕು ಅದು ಅವರೇ ಮಾಡಿರೋದು ಅಂತ. ಅದು ನಮ್ಮ ಹಿಂದೂಗಳ ಭಾವನೆಗಳಿಗೆ ಪೆಟ್ಟು ಕೊಡೋದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ರು. ನೀವು ಆದಷ್ಟು ಯಾವುದೇ ಟೆಂಪಲ್ಗಳನ್ನ ನೋಡಿ ಅದೇ ರೀತಿ ಆಗಿರೋದೆಲ್ಲ. ಅದು ಕುರುಗಳು ಉಳ್ಕೋಬೇಕು, ಹಿಂಗೆ ಅವ್ರು ಬಂದು ಧ್ವಂಸ ಮಾಡಿ ಪೆಟ್ಟು ಕೊಟ್ಟು ಹೋಗೋರು ಅಂದ್ಬಿಟ್ಟು ನಮ್ಮ ಮೈಂಡಲ್ಲಿ ಅದು ನೋಡಿದಾಗೆಲ್ಲ ನೆನಪಾಗ್ತಿರ್ಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಎಲ್ಲ ಮಾಡೋಗ್ತಿದ್ರು. ಇಲ್ಲಾಂದರೆ ಲೂಟಿ ಮಾಡ್ಕೊಂಡು ಹೋಗ್ಬಿಡೋರು. ಬಟ್ ಅದು ಲೂಟಿ ಮಾಡ್ಕೊಂಡು ಹೋಗಿ ಇಲ್ಲಿ ಅವರ ಕ್ರೌರ್ಯತೆ ಮೆರೆದಿರೋದು ಎಲ್ರಿಗೂ ಕಾಣಿಸ್ಬೇಕು, ಅದು ತುಂಬ ದಿನವರೆಗೂ ನೆನಪಿರಬೇಕು ಅನ್ನೋ ಕಾರಣಕ್ಕೆ ಆ ರೀತಿಯೆಲ್ಲ ಮಾಡಿ ಕುರುಗಳನ್ನ ಧ್ವಂಸ ಮಾಡಿ ಮೇನಾಗಿ ನಮ್ಮ ದೇವಸ್ಥಾನಗಳ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ಬಿಟ್ಟು ಹೋಗ್ತಿದ್ರು ಅನಿಸ್ತದೆ. ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಇವಾಗ ಎಲ್ಲೋರ ಕೇವ್ಸ್ ಹತ್ರ ಇದ್ದೀನಿ. ಗ್ರೀಷ್ಣೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಬೆಳಗ್ಗೆ ಅಲ್ಲಿಂದ 6 ಗಂಟೆಗೆ ಇಲ್ಲಿ ಬಂದು ಇಲ್ಲೊಂದು 8 ಗಂಟೆ ತನಕ ನೋಡಿಕೊಂಡು ಹೊರಟ್ಪೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ಬಂದೆ. ನನ್ನ ಪ್ಲ್ಯಾನು ಯಾವ ಥರ ಉಲ್ಟಾ ಆಗೋಯ್ತು ಅಂದರೆ, ಇಲ್ಲಿ 6 ಗಂಟೆಗೆ ಕರೆಕ್ಟಾಗಿ ಬಂದೆ. ಇನ್ನೊಂದು 10 ನಿಮಿಷ ಆಯಿತು, 5:50ಕ್ಕೆ ಬಂದೆ ಕೇವ್ಸ್ ಹತ್ರ. ಬಟ್ ಬ್ಯಾಡ್ ಲಕ್ ಏನಂದರೆ ಬೆಳಕಾಗಿರಲಿಲ್ಲ. ಈಗ 6:20 ಆಯಿತು, ಇನ್ನೂ ಅಷ್ಟು ಬೆಳಕಿಲ್ಲ. ಇವಾಗ ಬೆಳಕಾಗ್ತಾಯಿದೆ. ಟಿಕೆಟ್ ಇನ್ನೂ ಇಶ್ಯೂ ಮಾಡ್ತಾಯಿಲ್ಲ. ಟಿಕೆಟ್ ಇಶ್ಯೂ ಮಾಡಿದ್ಮೇಲೆ ನನಗಿರೋ ಈಗ ಟೈಮಲ್ಲಿ ಕೈಲಾಸನಾಥ ಟೆಂಪಲ್ ಒಂದು ನೋಡ್ಬೋದು ಅಷ್ಟೇ. ಇಲ್ಲಿ ಯಾವ ಥರ ಸೆಟಪ್ ಮಾಡಿದ್ದಾರೆ ಅಂದರೆ, ನೀವು ಗೇಟಿಂದ ಎಂಟ್ರಿ ಆದರೆ ಡೈರೆಕ್ಟ್ ಕೈಲಾಸನಾಥ ಟೆಂಪಲ್ ಹತ್ರಕ್ಕೆ ಹೋಗುತ್ತೆ. ಅದು 16ನೇ ನಂಬರ್ ಕೇವು. ಅಲ್ಲಿಂದ ಬಲಗಡೆಗೆ ಒಂದಷ್ಟು ಕೇವ್ಗಳಿದೆ, ಎಡಗಡೆಗೆ ಒಂದಷ್ಟು ಕೇವ್ ಇದೆ. ಈಗ ಇಲ್ಲಿ ಟಿಕೆಟ್ ಕೊಟ್ಟ ತಕ್ಷಣ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಕೈಲಾಸನಾಥ ಟೆಂಪಲ್ ಇದೆಯಲ್ಲ 16ನೇ ಕೇವ್ ಅದನ್ನು ನೋಡಿಕೊಂಡು, ಆಮೇಲೆ 10ನೇ ಕೇವಲ್ಲಿ ವಿಶ್ವಕರ್ಮ ಕೇವ್ ಅಂತಿದೆ, ಅದೊಂದು ಚೆನ್ನಾಗಿದೆ. ಇನ್ನೊಂದು ಇಂದ್ರಸವ ಅಂತ 34ನೇ ಕೇವ್ ಅನಿಸುತ್ತೆ, ಅದು ಲಾಸ್ಟ್ಗೆ ಇರೋದು, ಅಲ್ಲಿಗೆ ಹೋಗೋಕ್ಕಾಗಲ್ಲ ಸದ್ಯಕ್ಕೆ. ನಂಗೆ ಇರೋದ್ರಲ್ಲಿ ಆ ಕೈಲಾಸನಾಥ ಟೆಂಪಲ್ಲು ಅದನ್ನು ನೋಡ್ಬೋದು ಅನಿಸುತ್ತೆ. ಕೈಲಾಸನಾಥ ಟೆಂಪಲ್ನ ನೀಟಾಗಿ ನೋಡ್ತೀನಿ ಅಂದರೆ 1-1.5 ಗಂಟೆ ಬೇಕು. ನಾನು ಅಟ್ಲೀಸ್ಟ್ 7:45 ಅಷ್ಟರಲ್ಲಿ ಇಲ್ಲಿಂದ ಹೊರಡಬೇಕು ಬಸ್ ಇಟ್ಕೊಂಡು. ನನಗೆ ಸಂಭಾಜಿನಗರಕ್ಕೆ ಅಷ್ಟರಲ್ಲಿ ಹೋಗಿ 9:40ಕ್ಕೆ ಅಲ್ಲಿಂದ ನಾಸಿಕ್ಗೆ ಟ್ರೈನ್ ಇದೆ. ನಾಸಿಕ್ಕಿಂದ ತ್ರ್ಯಂಬಕೇಶ್ವರ್ಗೆ ಹೋಗಬೇಕು. ಏನಾದರೂ ಬೈ ಚಾನ್ಸ್ ಟ್ರೈನ್ ಮಿಸ್ ಆಯಿತು ಅಂದರೆ ಇಲ್ಲಿ ಬಸ್ಗಳೆಲ್ಲ ಇದೆ ಫ್ರೀಕ್ವೆಂಟಾಗಿ, ಬಟ್ ಬಸ್ಸಲ್ಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಹೋಗೋದಕ್ಕೆ. ಈಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. हाँ इस नोट के पीछे ना ये मालूम है. ಎಲ್ಲರ ಕೇವ್ಸು ನಿರ್ಮಾಣ ಮಾಡೋದಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆ ರಾಷ್ಟ್ರಕೂಟರ ಕಾಲದಲ್ಲಿ ಆರಂಭವಾದದ್ದು ಅಂತ ಹೇಳ್ತಾರೆ, 8ನೇ ಶತಮಾನದಲ್ಲಿ. ಇದು ಏನೋ 10 ವರ್ಷ 20 ವರ್ಷದಲ್ಲಿ ಆಗಿರುವಂಥದ್ದೆಲ್ಲ 100 ವರ್ಷ ಬೇಕು ಇದನ್ನು ಬಿಲ್ಡ್ ಮಾಡೋದಕ್ಕೆ. ಇದು ನೋಡ್ತಿದ್ರೆ ಯಾವ ಥರ ಬಿಲ್ಡ್ ಮಾಡಿದ್ರಂತೆ. ಎಷ್ಟೊಂದು ಜನ ಬಂದು ಇಲ್ಲಿ ಸಂಶೋಧನೆ ಎಲ್ಲ ಮಾಡ್ಕೊಂಡು ಹೋಗೋರೆ. ಬಟ್ ಇದು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಯಾರಿಗೂ ಅಷ್ಟು ಸುಲಭವಾಗಿ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಆಗಿನ ಕಾಲದಲ್ಲಿ ಯಾವುದೇ ಮಿಷನರಿಗಳಿರಲಿಲ್ಲ, ಏನಿರಲಿಲ್ಲ. ಎಲ್ಲೋರ ಕೇವ್ ಇದೆಯಲ್ಲ, ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ದೇವಸ್ಥಾನ. ಇದು ಎಲ್ಲ ದೇವಸ್ಥಾನಗಳಾಗಲಿ ಕಟ್ಟಡಗಳಾಗಲಿ ಕೆಳಗಡೆಯಿಂದ ಕಟ್ಕೊಂಡು ಹೋದರೆ ಎಲ್ಲರನ್ನ ಮೇಲ್ಗಡೆಯಿಂದ ಕೆತ್ಕೊಂಡು ಬಂದಿರೋದು. ಒಂದೇ ಬಂಡಲಿರುವಂಥದ್ದನ್ನು ಮೇಲಿಂದ ಕೆತ್ತಿ ನಿರ್ಮಾಣ ಮಾಡಿರೋಂಥದ್ದು. ಬೈ ಚಾನ್ಸ್ ಏನಾದರೂ ಎಲ್ಲಾದರೂ ಡ್ಯಾಮೇಜ್ ಆದರೆ ಅದು ಹಂಗೆ ಬಿಟ್ಬಿಡ್ಬೇಕಿತ್ತು. ಏನಂದರೆ ಅದನ್ನ ಬೇರೆ ಏನೂ ರಿಪ್ಲೇಸ್ ಮಾಡೋಕ್ಕಾಗ್ತಿರಲಿಲ್ಲ. ಏನಂದರೆ ಬೇರೆ ಕಡೆ ಯಾವುದೋ ಕಲ್ಲುಗಳನ್ನ ಕೆತ್ಕೊಂಬಂದು ಇಲ್ಲಿ ಇಟ್ಟಿರೋವಂಥದ್ದೆಲ್ಲ. ಇಲ್ಲಿರೋ ಬಂಡೆ ಕಲ್ಲನ್ನೇ ಕೊರೆದು ನೀಟಾಗಿ ಎಲ್ಲವನ್ನ ನಿರ್ಮಾಣ ಮಾಡಿರುವಂಥದ್ದು. ಇವಾಗ ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದು ಒಂದು 20 ಅಡಿ 30 ಅಡಿ ಸಪೋರ್ಟಿಂದ ಮುಂದೆ ಬಂದಿರೋ ಥರ ಇದೆ. ಯಾವುದೇ ಸಪೋರ್ಟ್ ಇಲ್ಲ ಮುಂದ್ಗಡೆ. ಬಟ್ ಯಾವ ರೀತಿ ನಿಂತಿದೆ ಅಂತ, ಮೇಲ್ಗಡೆ ಸಿಕ್ಕಾಪಟ್ಟೆ ವೇಟ್ ಇದೆ. ಮೇಲ್ಗಡೆ ಸುಮಾರು ಒಂದು 50 ಅಡಿ 100 ಅಡಿವರೆಗೂ ಹೈಟ್ ಇದೆ. ಅದು ಮುಂದೆ ಬಂದು ಸಪೋರ್ಟ್ ಇಲ್ಲದೆ ಬಂಡೆಕಲ್ಲು ನಿಂತಿರೋದು. ಇಲ್ಲಿ ಗುಹೆ ಥರ ಕೊರೆದು ಒಳಗಡೆ ಎಲ್ಲ ಕಂಬಗಳು ಮಾಡಿ ಒಳಗಡೆಗೆ ನಿರ್ಮಾಣ ಮಾಡಿರೋದು.
ಮಾತ್ರ ಇಷ್ಟೆಲ್ಲ ಆಗಿನ ಕಾಲದಲ್ಲಿ ಯಾವುದೇ ಎಕ್ವಿಪ್ಮೆಂಟ್ ಏನು ಮಿಷಿನರೀಸ್ ಏನೂ ಇರಲ್ಲ, ಎಲ್ಲ ಮನುಷ್ಯ ಕೈಲೇ ಮಾಡಿಸಿರೋವಂಥದ್ದು ಇದೆಲ್ಲ. ಆ ಮನುಷ್ಯ ಕೆಲವರು ವಿದೇಶಿ ಆರ್ಕಿಯಾಲಜಿಗೆ ಸಂಬಂಧಪಟ್ಟಂಥವರೆಲ್ಲ ಇದನ್ನು ಮನುಷ್ಯರು ಮಾಡಿರೋದಂತ ನಂಬೋದೇ ಇಲ್ಲ. ಯಾರೋ ಅನ್ಯಗ್ರಹ ಜೀವಿಗಳು ಬಂದು ಇದನ್ನೆಲ್ಲ ನಿರ್ಮಾಣ ಮಾಡಿ ಹೋಗಿದ್ದಾರೆ ಅಂತ ಹಂಗೆ ಹಿಂಗೆ ಅಂದ್ಕೊಂಡು ಸ್ವಲ್ಪ ಗಾಸಿಪ್ ಮಾಡಿ ಹೋಗ್ಬಿಟ್ರು. ಯಾವ ಥರ ನಿರ್ಮಾಣ ಮಾಡಿದರೆ, ಏನು ಆಗಿನ ಕಾಲದಲ್ಲಿ ಏನಾದರೂ ಮಿಷಿನರೀಸ್ ಇತ್ತಾ ಏನು ಅಂತ ಯಾರಿಗೂ ಇನ್ನೂ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ, ಏನು ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಬಟ್ ಈ ಭಾಗದಲ್ಲೆಲ್ಲ ಆಗಿನ ಕಾಲದಲ್ಲಿ ಇವು ಮುಸ್ಲಿಂ ರಾಜರ ಆಳ್ವಿಕೆ ಇದ್ದಿದ್ದರಿಂದ ಇಲ್ಲೆಲ್ಲ ಒಂದಷ್ಟು ನಾಶ ಆಗ್ಬಿಟ್ಟದೆ. ಪ್ರಪಂಚದಲ್ಲಿ 7 ಅದ್ಭುತಗಳಿದೆಯಲ್ಲ, ಇದು ಅದಕ್ಕಿಂತ ದೊಡ್ಡದು ಅಂತ ನನಗನ್ನಿಸುತ್ತೆ. ಯಾಕಂದರೆ ಕೆಳಗಡೆಯಿಂದ ಬೇಸ್ಮೆಂಟು ನಿರ್ಮಾಣ ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಹೋದಾಗ್ಲೇ ಎಷ್ಟೊಂದು ಸರಿ ಎಡವಟ್ಗಳಾಗ್ಬಿಡ್ತದೆ. ಇದೇ ಥರ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲೂ ಏನೂ ಹೆಚ್ಚು ಕಮ್ಮಿ ಆಗದೆ, ಸ್ವಲ್ಪನೂ ಮಿಸ್ಟೇಕ್ಗಳಾಗದೆ ಮೇಲಿಂದ ಕೆತ್ಕೊಬರೋದಿದೆಯಲ್ಲ, ಅದು ಕೇಳೋದಕ್ಕೇ ಸ್ವಲ್ಪ ಸರ್ಪ್ರೈಸ್ ಅನಿಸ್ತದೆ. ಇಲ್ಲಿ ನೋಡ್ತಾ ಇದ್ದರೆ ಕೆಲವೊಂದು ಸುಮ್ಮನೆ ಏನೋ ಬಿಲ್ಡಿಂಗ್ ಥರ ಕಟ್ಕೊಂಡು ಹೋಗಿಲ್ಲ, ಅಲ್ಲಲ್ಲೇ ಸೂಕ್ಷ್ಮವಾದ ಕೆತ್ತನೆಗಳನ್ನೆಲ್ಲ ಮಾಡಿಕೊಂಡು ನೀಟಾಗಿ ಮೇಲ್ಗಡೆಯಿಂದ ಕೆತ್ಕೊಂಬಂದಿದ್ದಾರಲ್ಲ. ಫಸ್ಟು ಏನಂದರೆ ಗೋಪುರದಿಂದ ಕೆಳಗಡೆ ಗೋಡೆಯಿಂದ ಕೆಳಗಡೆ ಬೇಸ್ಮೆಂಟು, ಆ ಗೋಡೆಗಳಿಗೆಲ್ಲ ಬೇರೆ ದೇವಸ್ಥಾನಗಳಲ್ಲಿ ಯಾವ ರೀತಿ ಚಿತ್ರಗಳು ಅದು ಇದು ಎಲ್ಲ ಕೆತ್ತಿರ್ತಾರೆ, ಇಲ್ಲೂ ಅದೇ ರೀತಿ ಎಲ್ಲ ಕೆತ್ತಿದ್ದಾರೆ. ನಾನೆಲ್ಲೋ ಓದ್ಬೇಕಾದ್ರೆ ಒಂದು ಕಡೆ ನೋಡ್ತಾ ಇದ್ದೆ, ನಮ್ಮ ಪಟ್ಟದಕಲ್ಲಲ್ಲಿ ವಿರೂಪಾಕ್ಷ ದೇವಾಲಯ ಇದೆಯಲ್ಲ, ಅದರ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ದೇವಾಲಯನ ನಿರ್ಮಾಣ ಮಾಡಿದ್ರಂತ ಇತ್ತು. ಸ್ವಲ್ಪ ನೋಡೋದಕ್ಕೂ ಅದೇ ಥರ ಕಾಣಿಸ್ತದೆ. ನಾನು ಹಿಂಭಾಗದಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ ಅನಿಸ್ತದೆ. ದೊಡ್ಡ ಶಿವಲಿಂಗ ಇದೆ. ಇಲ್ಲಿ ಫುಲ್ ಕತ್ಲೆ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆತ್ತನೆಗಳು ಮಾಡಿದ್ದಾರೆ, ನೀಟಾಗಿ ಕಾಣಿಸ್ತದೆ. ಬಟ್ ಬೆಳಕಿಲ್ಲದೆ ಇರೋದ್ರಿಂದ ಅಷ್ಟೊಂದು ಚೆನ್ನಾಗೇನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಎಲ್ಲ ಶಿಥಿಲವಾಗಿರೋ ಥರ ಕಾಣಿಸ್ತದೆ. ಕೈಲಾಸನಾಥ ಟೆಂಪಲ್ಲು ದೊಡ್ಡ ಶಿವಲಿಂಗ ಇದೆ. ಇಲ್ಲಿ ಏನಂದರೆ ಲೆವೆಲ್ಗೆ ನೀಟಾಗಿ ಮೇಂಟೈನ್ ಮಾಡೋರೆ. ಬಟ್ ಆಗಿನ ಕಾಲದಲ್ಲೇ ಸ್ವಲ್ಪ ಶಿಥಿಲವಾಗಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗಿರೋ ಥರ ಕಾಣಿಸುತ್ತೆ. ಮತ್ತು ಸಿಕ್ಕಾಪಟ್ಟೆ ಇಲ್ಲೆಲ್ಲ ಒಂದಷ್ಟು ಪಿಲ್ಲರ್ಗಳೆಲ್ಲ ಇದೆಯಲ್ಲ, ತುಂಬ ಸೂಕ್ಷ್ಮವಾಗಿ ಏನೇನೋ ಶಿವನ ಕಥೆಗಳು, ರಾಮಾಯಣದ ಕಥೆಗಳು, ಆ ಥರದ್ದೇನೋ ಎಲ್ಲ ಚಿತ್ರಗಳು ಬಿಡಿಸಿದ್ದಾರೆ. ಏನಾದರೆ ಗೈಡ್ ತೊಗೊಂಡು ಬಂದರೆ ಇದೆಲ್ಲ ನೀಟಾಗಿ ಗೊತ್ತಾಯ್ತದೆ. ಇಲ್ಲಾಂದರೆ ಸುಮ್ಮನೆ ನೋಡಿಕೊಂಡು ಹೋಗ್ತಾ ಇರಬೇಕು. ಇದೇ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಶಿವನ ಲಿಂಗಕ್ಕೆ ಎದುರಾಗಿ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಲ್ಲೂ ಅದೇ ರೀತಿ ಹಿಂಭಾಗದಲ್ಲಿ ಕೈಲಾಸನಾಥ ಟೆಂಪಲ್ ಇರೋದು, ಅದ್ರ ಎದುರುಗಡೆಗೆ ಈ ಕಡೆಗೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡೋರೆ. ಬಟ್ ಅದು ನಂದಿ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಧ್ವಂಸ ಮಾಡಾಕ್ಬಿಟ್ಟವ್ರೆ. ಧ್ವಂಸ ಆಗದೆ ಪೂರ್ತಿ ನೀಟಾಗಿತ್ತು ಅಂದರೆ ಯಾವ ಲೆವೆಲ್ಗೆ ಚೆನ್ನಾಗಿರ್ತಿತ್ತು ಅಂತ. ಆಲ್ಮೋಸ್ಟು ಒಂದು ಅರ್ಧಕ್ಕರ್ಧ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಇದು ಹೊಡೆದಾಕಕ್ಕೆ ಅದು ಎಷ್ಟು ದಿನ ತೊಗೊಂಡವ್ರು. ಆಮೇಲೆ ಒಂದಷ್ಟೆಲ್ಲ ಇದು ಆಗಿನ ಕಾಲದಲ್ಲಿ ಒಂದಷ್ಟು ದಿನ ಮೇಂಟೆನೆನ್ಸ್ ಇರಲಿಲ್ಲ ಅನಿಸ್ತದೆ. ಒಂದಷ್ಟೆಲ್ಲ ಶಿಥಿಲವಾಗಿರೋ ಥರ ಕಾಣಿಸ್ತದೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಒಂದೇನಂದರೆ ಇಲ್ಲಿ ಗೈಡ್ ಇಲ್ಲದೆ ಬಂದರೆ ಸುಮ್ಮನೆ ನೋಡ್ತಾ ಹೋಗ್ಬೇಕು, ಏನೂ ಗೊತ್ತಾಗಲ್ಲ. ಯಾವ ಕಡೆ ಹೋಗಬೇಕು, ಎಲ್ಲಿ ನೋಡಬೇಕು, ಏನೂ ಗೊತ್ತೇ ಆಗೋದಿಲ್ಲ. ಈಗ ನಾನು ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದಾಗ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ. ಸ್ವಲ್ಪ ನಾನೀಗ ಮುಂಜಾನೆ ಬೆಳಗ್ಗೆ ಸನ್ರೈಸ್ ಟೈಮಿಗೆ ಬಂದಿರೋದ್ರಿಂದ ಸಖತ್ತಾಗದೆ ವ್ಯೂ ಮಾತ್ರ ಇಲ್ಲೆಲ್ಲ. ಇನ್ನು ಮೇಲೆಲ್ಲ ಹೋಗ್ಬೋದು, ನೋಡೋಣ. ಈಗ 7 ಗಂಟೆ ಆಯ್ತು, ಒಂದು ಅರ್ಧ ಗಂಟೆ ಇಲ್ಲೇ ನೋಡ್ಕೊಂಡು ಹೋಗ್ಬೋದು. ನಾನು 1.5 ಗಂಟೆ 2 ಅವರ್ಲಿ ಪೂರ್ತಿ ನೋಡ್ಬಿಡ್ಬೋದು ಎಲ್ಲರೂ ಕೇವ್ಸ್ನ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಇದನ್ನು ನೋಡೋದಕ್ಕೆ ಒಂದು 2 ಅವರ್ ಆದರೂ ಬೇಕು. ನೀಟಾಗಿ ನೋಡ್ತೀನಿ ಅಂತ ಹೋದರೆ ನೀಟಾಗಿ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ನಿಧಾನಕ್ಕೆ ನೋಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ನಾನು ಹಿಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೀವು 20 ರೂಪಾಯಿ ನೋಟಲ್ಲಿ ಎಲ್ಲರ ಕೇವ್ಸ್ದು ಚಿತ್ರ ಇರೋದು ನೋಡಿರ್ತೀರಲ್ಲ, ಅದು ಇಲ್ಲಿಂದನೇ ತೆಗೆದಿರೋದು. ಇನ್ನೂ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಹೋಗಿ ನೀಟಾಗಿ ನೋಡಿದ್ರೆ
ಈಗ ನಾನಿರೋದು ಫಸ್ಟ್ ಫ್ಲೋರು, ಇನ್ನೊಂದು ಸ್ವಲ್ಪ ಆ ಕಡೆ ಪಕ್ಕದಲ್ಲಿ ಆಚೆ ಕಡೆ ಹೋಗಿ ಅಲ್ಲಿಂದ ಮೇಲೆ ಹೋಗ್ಬೋದು. ಅಲ್ಲಿ ಹೋಗಿ ನೋಡಿದ್ರೆ 20 ರೂಪಾಯಿ ನೋಟಲ್ಲಿ ಏನಿದೆ ಅದೇ ರೀತಿ ವ್ಯೂ ಕಾಣಿಸ್ತದೆ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಆ ಪಿಲ್ಲರು ಮತ್ತು ಅದು ಹಿಂದ್ಗಡೆ ಅದು ಕೈಲಾಸನಾಥ ಟೆಂಪಲ್ಲು ಅದರದ್ದೇ ಪಿಕ್ಚರ್ ಇರೋದು. ನೀವು ನೋಡಿದ್ರೆ ಅದೇ ಥರ ಕಾಣಿಸ್ತದೆ ಸೇಮ್ ಇಲ್ಲಿಂದ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಹಿಂಭಾಗದಲ್ಲಿ ಕಾಣಿಸ್ತಿದೆಯಲ್ಲ, ನಾವು ಎದುರುಗಡೆ ಬಂದರೆ ಬಲಭಾಗಕ್ಕೆ ಸೈಡಿಂದ ಬಂದರೆ ಇಲ್ಲಿ ರಾಮಾಯಣದ ಚಿತ್ರಕಥೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಆ ಕಡೆ ಭಾಗದಲ್ಲಿ ಮಹಾಭಾರತದ ಚಿತ್ರಕಥೆಗಳನ್ನ ಕೆತ್ತನೆ ಮಾಡಿದ್ದಾರೆ. ನಾವು ಗೈಡ್ ತೊಗೊಂಡು ಬಂದರೆ ಇಲ್ಲಿ ಏನೇನಿದೆ ಕೆತ್ತನೆಗಳಲ್ಲೆಲ್ಲ ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಕೆತ್ತನೆ ಮಾಡಿರೋದು. ಗೈಡ್ ತೊಗೊಂಬಂದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಇದು ಬಂದು ನೋಡದೆ ಹೋಗ್ಬಿಟ್ಟಿದ್ದೆ. ಯಾರೋ ಒಬ್ಬರು ಮುಂಬೈಯವ್ರ ಫ್ರೆಂಡ್ ಆದರು, ಅವರೆಲ್ಲ ನೀಟಾಗಿ ಸ್ವಲ್ಪ ರಿಸರ್ಚ್ ಮಾಡ್ಕೊಂಬಂದಿದ್ರು. ಇದು ಮಹಾಭಾರತದ ಕಥೆಗಳನ್ನು ತೋರಿಸಿದ್ರು. ಆ ಕಡೆ ಇದು ರಾಮಾಯಣದ ಕತೆ, ಆ ಕಡೆ ಇರೋದು ಮಹಾಭಾರತದ ಕತೆ. ನಾನು ನೋಡಿದೆ ಫಸ್ಟು ಗೊತ್ತಾಗಲಿ, ಯಾಕಂದರೆ ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಎಲ್ಲ ಶಿಥಿಲ ಆಗ್ಬಿಟ್ಟದೆ, ಅದರಿಂದ ನೀಟಾಗಿ ಗೊತ್ತಾಗೋದಿಲ್ಲ. ಬಟ್ ಏನಂದರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದಾಗ ಅದು ನೀಟಾಗಿ ಗೊತ್ತಾಗುತ್ತೆ. ಈ ಕಡೆ ಹಿಂಭಾಗದಲ್ಲಿ ಕಾಣಿಸ್ತಿದೆಯಲ್ಲ ಇದು ಮಹಾಭಾರತ. ಇದ್ರ ಮೇಲೆ ಬೋರ್ಡ್ ಹಾಕಿದ್ದಾರೆ, ಇದು ಮಹಾಭಾರತ ಕಥೆಗಳು ಅಂತ. ಆ ಕಡೆ ರಾಮಾಯಣ ಇದೆಯಲ್ಲ ಅಲ್ಲೂ ಮೋಸ್ಟ್ಲಿ ಹಾಕಿದ್ರು ಅನಿಸುತ್ತೆ, ಅದು ಕಿತ್ತೋಗ್ಬಿಟ್ಟಿದೆ. ಇಲ್ಲಿ ಮಾತ್ರ ಹಾಕಿದ್ದಾರೆ. ಇಲ್ಲಿ ನೋಡಿದಾಗ ಏನಂದರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಕೆಲವೊಂದು ಕ್ಯಾರೆಕ್ಟರ್ಗಳು ಅದನ್ನ ನೋಡಿದಾಗ ಈ ರೀತಿ ಇತ್ತು ಅಂತ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅದರಿಂದ ಇದು ಮಹಾಭಾರತ ರಾಮಾಯಣ ಕಥೆಗಳು ಅಂತ ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಸಾಕಷ್ಟು ಕಥೆಗಳು ಕಾನ್ಸೆಪ್ಟ್ಗಳು ಇಟ್ಕೊಂಡು ಕೆತ್ತನೆಗಳು ಮಾಡಿದ್ದಾರೆ. ಬಟ್ ಕೆಲವೊಂದೆಲ್ಲ ಡೆಸ್ಟ್ರಾಯ್ ಆಗಿರೋದ್ರಿಂದ ನೀಟಾಗಿ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಗೋಪರ್ ಟೂಟ್ हो गया. ನಾನು ಹಿಂಭಾಗ ಕಾಣಿಸ್ತಿದೆಯಲ್ಲ ಅದು ಕೈಲಾಸನಾಥ ಟೆಂಪಲ್ ಇರುವಂಥ ಜಾಗ. ಮೇಲ್ಗಡೆ ನೋಡಿ ಗೋಪುರ ಪೂರ್ತಿ ಹೋಗ್ಬಿಟ್ಟಿದೆ. ಆ ಗೋಪುರ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಲ್ಲಿಂದ ಎಲ್ಲರೂ ನಾವು ಬಂದ ತಕ್ಷಣ ಬಂದಿದ್ದೆ ಕೈಲಾಸನಾಥ ಟೆಂಪಲ್ಗೆ. ಅದು ನೋಡೋದಕ್ಕೆ ಇನ್ನೂ 1 ಅವರ್ ಮೇಲೆ ಬೇಕು. ಈಗ ನಮ್ಗೆ ಟೈಮ್ ಇಲ್ಲ. 10ನೇ ಕೇವ್ಸ್ ಹತ್ರ ಹೋಗಿ ಅದು 10, 14 2 ನೋಡ್ಕೊಂಡು, ಅದೆರಡು ಚೆನ್ನಾಗಿದೆ, ಅದು ನೋಡ್ಕೊಂಡು ಇಲ್ಲಿಂದ ಹೊರಡಬೇಕು. ನನ್ನ ಜೊತೆ ಇನ್ನೊಬ್ಬರು ಮುಂಬೈಯವ್ರು ಯಾರೋ ಪರಿಚಯ ಆದರು, ಅವರು ಅದೇ ಟ್ರೈನ್ಗೆ ಹೋಗ್ಬೇಕು 9:40ಕ್ಕೆ. ಇಲ್ಲಿಂದ ಹೋಗೋದಕ್ಕೆ ನೆನ್ನೆ ಸಂಜೆ ಬಂದಾಗ 1 ಅವರ್ ಆಯಿತು. ಬೆಳಗ್ಗೆನಾದರೂ ಅಲ್ಲಿ ಸಿಟಿ ಎಂಟ್ರಾದಾಗ ಟ್ರಾಫಿಕ್ ಇದ್ದರೆ ಸ್ವಲ್ಪ ಲೇಟ್ ಆಗಿಬಿಡ್ತದೆ. ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಸ್ವಲ್ಪ ಒಂದು 10-15 ನಿಮಿಷ ಬೇಕು. ಹಂಗಾಗಿ ನಾವು ಅಲ್ಲಿ ಒಂದು 9:20 ಹೋಗಬೇಕು. ಈಗ ಟೈಮ್ ಇಲ್ಲ, ಹೊರಟ್ಬಿಡ್ತಾಯಿದ್ದೀವಿ. 10ನೇ ಕೇವ್ ಇಲ್ಲ, 14ನೇ ಕೇವ್ ಇಲ್ಲ. 10ನೇ ಕೇವ್ 14ನೇ ಕೇವ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ನಮಗಿರೋ ಟೈಮಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಆಚೆ ಬಂದ್ಬಿಟ್ವಿ. ಈಗ ಸುಮಾರು 7:40. ಇಲ್ಲಿಂದ ಸಂಭಾಜಿನಗರಕ್ಕೆ ಹೋಗೋದಕ್ಕೆ 1 ಅವರ್ ಬೇಕು. ಇನ್ನೊಂದು ಏನಂದರೆ ಇಲ್ಲಿಂದ ಬಸ್ಗಳು ಫ್ರೀಕ್ವೆಂಟಾಗಿ ಸಿಗಬೇಕಲ್ಲ, ಆಗೊಂದು ಈಗೊಂದು ಬರ್ತವೆ. ಈಗ ಅದನ್ನ ಕ್ಯಾಚ್ ಮಾಡಿಕೊಂಡು ಇಲ್ಲಿಂದ ಹೋಗ್ತಾಯಿದ್ದೀವಿ. ಎಲ್ಲರ ಕೇವ್ ನೋಡೋದಕ್ಕೆ ಅಂತಲೇ ಬರಬೇಕು. ಇಲ್ಲಿ ಟೈಮು 4-5 ಅವರ್ ಗೈಡ್ ತೊಗೊಂಡು ನೋಡಿದ್ರೆ ತುಂಬ ಚೆನ್ನಾಗಿರ್ತದೆ. ನಂಗೆ ಕೈಲಾಸನಾಥ ಟೆಂಪಲ್ ನೋಡೋದಕ್ಕೆ ಇನ್ನೂ ಒಂದು 3/4 ಗಂಟೆ 1 ಅವರ್ ಬೇಕಿತ್ತು. ಇನ್ನೂ ಮೇಲೆಲ್ಲ ಹೋಗ್ಬೇಕಿತ್ತು. ಅಲ್ಲಿಂದ ವ್ಯೂ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸೋದು. ಬಟ್ ನಾನು ಅದು ಬಿಟ್ಟು ಬೇರೆ ಎಲ್ಲೂ ಹೋಗಲೇ ಇಲ್ಲ. ತುಂಬ ಬೇಜಾರಾಯ್ತದೆ. ಒಂದು ಸರಿ ಇಲ್ಲಿಗೆ ಬಂದು ಎಲ್ಲರ ಕೇವ್ ನೋಡ್ಕೊಂಡು ಹೋಗಬೇಕು.